ಸುಕೇಶ್ ಮತ್ತು ಶೀನಪ್ಪ ಇವರಿಬ್ರು ಕೂಡ ವಾದಿಗಳು. ಪ್ರತಿವಾದಿ ಆಗಬೇಕಾಗಿದ್ದು ಸಮೀರ್ ಮತ್ತು ಸಮೀರ್ ಪರ ವಕೀಲರು. ಹೌದು. ಮುಂಚಿತವಾಗಿ ಇವರಿಗೆ ಮಾಹಿತಿಯೇ ಕೊಟ್ಟಿರಲಿಲ್ಲ. ಬೈ ಹ್ಯಾಂಡ್ ಆಗಿ ಕಾನೂನಿನ ಪ್ರಕ್ರಿಯೆಯ ಭಾಗವೂ ಕೂಡ ಒಂದು ಬೈ ಹ್ಯಾಂಡ್ ನೋಟಿಸ್ ಕೊಡುವಂತಹದ್ದು, ಅದು ಕೂಡ ಕೊಟ್ಟಿಲ್ಲ ಅನ್ನೋದಾದ್ರೆ ನಿಮ್ಮ ಮುಂದಿನ ಕಾನೂನು ಹೋರಾಟ ಹೆಂಗಿರುತ್ತೆ? ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಗಿರೀಶ್ ಮಟ್ಟಣ್ಣ ಅವರಿಗೆ ಅಥವಾ ಸೌಜನ್ಯ ಪರ ಹೋರಾಟಗಾರರಿಗೆ ಅವಕಾಶ ಇದೆ. ನಿಮ್ಮ ಮುಂದಿನ ಕಾನೂನು ಹೋರಾಟ ಈಗ ಶ್ರೀಯುತ ಹಿರಿಯ ನ್ಯಾಯವಾದಿ ಕೆ.ವಿ. ಧನಂಜಯ ಅವರ ಕಚೇರಿ, ಅವರ ಏನು ಟೀಮ್ ಏನಿದೆ ದೆಹಲಿಯಲ್ಲಿ ಕೂಡ ಒಂದು ಒಳ್ಳೆ ಟೀಮ್ ಇದೆ. ಇದನ್ನ ಅಪೀಲ್ ಹೋಗಿ ಸಮೀರ್ದು ಒಂದೇ ಅಲ್ಲ ನಮ್ ಮುಂದೆ ಇರೋ ಪ್ರಶ್ನೆ, ಸಮೀರ್ದು ಒಂದೇ ಅಲ್ಲ, ಸಮೀರ್ ಒಂದು ಜಾಸ್ತಿ ಜನ ನೋಡಿದ್ರು ಅಂತ ಹೇಳಿ ಅಲ್ಲ, ಅದ್ರ ಜೊತೆಗೆ ಇನ್ನು ಸುಮಾರು ಜನ ಏನು ಯೂಟ್ಯೂಬರ್ ಗಳಿದ್ದಾರೆ, ಅವ್ರೆಲ್ಲರಿಗೂ ಕೂಡ ಒಂದು ಕಾನೂನಿನ ರಕ್ಷೆ ಇರ್ಬೇಕಂತ ಹೇಳಿ ಒಂದು ಪ್ರಯತ್ನ ನಡೀತಾ ಇದೆ. ಒಂದೇ ₹1 ಸಮೀರ್ ಕಡೆಯಿಂದ ಅಡ್ವೊಕೇಟ್ ಕೆ.ವಿ. ಧನಂಜಯ ಅವ್ರ ಆಫೀಸಿಂದ ಒಂದೇ ₹1 ಫೀಸ್ ಕೂಡ ತಗೊಂಡಿಲ್ಲ. ಅದು ಎಲ್ಲರಿಗೂ ಕೂಡ ಗೊತ್ತಿಲ್ಲ. ಈ ಮಾತ್ ನಾನ್ ಸೆಕೆಂಡ್ ಟೈಮ್ ಯಾಕೆ ರಿಪೀಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಕೆಲವೊಬ್ರು ನನಗೆ ದುಡ್ಡು ಬೇಕು, ಲಾಯರಿಗೆ ಕೊಡೋದಕ್ಕೆ ಫೀಸ್ ಇಲ್ಲ, ದುಡ್ಡು ಹಾಕಿ ಅಂತ ಹೇಳಿ ಒಂದು ಫೇಕ್ QR ಕೋಡ್ ಕೊಟ್ಟು ಅದೇನೋ ಡ್ರಾಮಾ ಮಾಡಿದ್ರು. ಇವರೇ ಅತ್ಯಾಚಾರಿಗಳ ಕಡೆ ಇರೋ ಗ್ಯಾಂಗೆ ಮಾಡಿದ್ದು. ಸಮೀರ್ ಕಡೆಂತ್ರ ಯಾರು ₹1 ತಗೊಂಡಿಲ್ಲ. ಅದನ್ನ ನಾನು ಮತ್ತೆ ಒಂದ್ ಸೆಕೆಂಡ್ ಸ್ಪಷ್ಟಪಡಿಸ್ತಾ ಇದ್ದೇನೆ. ಅವನು ಲಾಯರ್ ಫೀಸ್ ಆಗ್ಲಿ ಇನ್ಯಾವುದೋ ಇದನ್ನ ಯಾರು ಕೂಡ ತಗೊಂಡಿಲ್ಲ. ಸೊ ಕಾನೂನಿನ ಪ್ರಕ್ರಿಯೆ ವೆರಿ ಶಾರ್ಟ್ಲಿ ಅದು ಮುಂದುವರಿತದೆ. ಮತ್ತೆ 2 ವಿಡಿಯೋಗಳನ್ನ ಅಷ್ಟೇ ಅಲ್ಲ, ಎಲ್ಲಾ ಯೂಟ್ಯೂಬರ್ ಗಳ ವಿಡಿಯೋಗಳನ್ನ ಮತ್ತೆ ಅದನ್ನ ರಿಸ್ಟೋರ್ ಮಾಡೋದಕ್ಕೆ, ಪ್ರಸಾರ ಮಾಡೋದಕ್ಕೆ ಏನೇನು ಲೀಗಲ್ ಬ್ಯಾಟಲ್ ಇದೆ, ಖಂಡಿತ ನಾವು ಅದನ್ನ ಪ್ರಾರಂಭ ಮಾಡಿದ್ದೇವೆ. ಅದು ರಿಸಲ್ಟ್ ಕೂಡ ಸಿಗ್ತದೆ.